ಇವತ್ತಿನಿಂದ ಸಂಸತ್ತರ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದ ಮೊದಲ ದಿವಸನೇ ಎಸ್ಐಆರ್ ಗಲಾಟೆಗೆ ಕಲಾಪ ಬಲಿಯಾಗಿದೆ. ಬಿಹಾರ ಸೋಲಿನ ಬಳಿಕ ವೋಟ್ ಚೋರಿ ಹೋರಾಟವನ್ನು ವಿಪಕ್ಷಗಳು ತೀವ್ರಗೊಳಿಸಿದ್ದಾವೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವಂಥ ಎಸ್ಐಆರ್ ಅನ್ನ ಸರಿಪಡಿಸಬೇಕು ಅಥವಾ ಅದನ್ನು ನಿಲ್ಲಿಸಬೇಕು ಅನ್ನುವಂತಹ ಕೂಗನ್ನು ಕೂಡ ಮೊಳಗಿಸಿದ್ದಾವೆ. ಪ್ರತಿಪಕ್ಷಗಳು ಸೋಲಿನ ಹತಾಶೆಯಲ್ಲಿ ಹೊಸ ನಾಟಕವನ್ನು ಶುರು ಮಾಡಿವೆ ಅಂತ ಪ್ರಧಾನಿ ಮೋದಿಯವರು ಕೂಡ ಇವತ್ತು ಕಲಾಪಕ್ಕೂ ಮುಂಚಿತವಾಗಿ ಕುಟುಕಿದ್ದಾರೆ. ಇಂದಿನಿಂದ ಸಂಸತ್ ಉಭಯ ಕಲಾಪಗಳ ಅಧಿವೇಶನ ಶುರುವಾಗಿದೆ. ನೆರೆ, ಪ್ರವಾಹ, ಬೆಳೆ ನಷ್ಟ, ರೈತರ ಸಮಸ್ಯೆ, ಬೆಂಬಲ ಬೆಲೆ, ವಾಯು ಮಾಲಿನ್ಯದಂತಹ ನೂರಾರು ಸಮಸ್ಯೆಗಳಿವೆ. ಆದರೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುವುದೇ ಅನುಮಾನ. ಯಾಕಂದ್ರೆ ಮೊದಲ ದಿನವೇ ಲೋಕಸಭೆ ಅಧಿವೇಶನ ಮುಂದೂಡಿಕೆಯಾಗಿದೆ. ಇದಕ್ಕೆ ಕಾರಣ ಮತ ಪರಿಷ್ಕರಣೆಗೆ ಕೈ ಹಾಕಿರುವುದು. ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಪ್ರತಿಪಕ್ಷಗಳಿಗೆ ಆದ ಹೀನಾಯ ಸೋಲು, ಎನ್ಡಿಎ ಕೂಟಕ್ಕೆ ಸಿಕ್ಕ ಗೆಲುವು. ಈ ಗೆಲುವು ಸೋಲಿನ ಆತ್ಮಾವಲೋಕನದ ಮಧ್ಯೆ ಪ್ರಧಾನಿ ಮೋದಿ ಪ್ರತಿಪಕ್ಷದವರನ್ನ ಕಿಚಾಯಿಸಿದ್ದು. ड्रामा करने के लिए जगह बहुत होती है, जिसको करना है करते रहें. यहाँ ड्रामा नहीं, डिलीवरी होनी चाहिए. ಸಂಸತ್ ಅಧಿವೇಶನದ ಮೊದಲ ದಿನ ಪ್ರಧಾನಿ ಮೋದಿ ಮಾಧ್ಯಮಗಳ ಎದುರು ಮಾತಾಡಿದ್ರು. ದೇಶದ ಅಭಿವೃದ್ಧಿ ವಿಚಾರಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಸಕಾರಾತ್ಮಕ ಚರ್ಚೆಗಳಾಗಬೇಕು. ಅದನ್ನು ಬಿಟ್ಟು ಚುನಾವಣೆ ಸೋಲುಗಳನ್ನು ಮುಂದಿಟ್ಟುಕೊಂಡು ಅಧಿವೇಶನದಲ್ಲಿ ಡ್ರಾಮಾ ಮಾಡಬೇಡಿ ಅಂತ ಮಾತಲ್ಲೇ ತಿವಿದಿದ್ದು. पिछले कुछ समय से हमारे सदन को या तो चुनावी का वार्मिंग अप के लिए उपयोग किया जा रहा है, या तो पराजय की बौखलाहट करने को निकालने के लिए उपयोग किया जा रहा है. ड्रामा करने के लिए जगह बहुत होती है, जिसको करना है करते रहें. यहाँ ड्रामा नहीं, डिलीवरी होनी चाहिए. नारे के लिए भी जितने नारे बुलवाने हैं वो पूरा देश खाली पड़ा है. जहाँ पराजित होकर के आए वहाँ बोल चुके हो, जहां अभी पराजय के लिए जाने वाले हो वहां भी बोल दीजिए. हो सकता है राजनीति में नेगेटिविटी कुछ काम आती होगी, लेकिन अल्टीमेटली नेशन बिल्डिंग के लिए कुछ सकारात्मक सोच भी होनी चाहिए. ಸಂಸತ್ ಭವನದ ಹೊರಗೆ ಪ್ರತಿಪಕ್ಷಗಳ ನಡೆಯನ್ನ ಖಂಡಿಸಿ ಪ್ರಧಾನಿ ಮೋದಿ ಲೋಕಸಭೆ ಕಲಾಪಕ್ಕೆ ಬಂದರು. ಅಧಿವೇಶನ ಶುರು ಮಾಡೋಕೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕೂಡ ಬಂದರು. ಕೈ ಮುಗಿದು ಕುರ್ಚಿಯಲ್ಲಿ ಕೂರೋ ಮೊದಲೇ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಂತ ಪ್ರತಿಪಕ್ಷ ಸದಸ್ಯರು ಗಲಾಟೆ ಎಬ್ಬಿಸಿದ್ರು. ರಾಷ್ಟ್ರಗೀತೆ ಪ್ರಸಾರ ಆಗ್ತಿದ್ದಂತೆ ಎಲ್ಲರೂ ಮೌನವಾದ್ರು. ಆಮೇಲೆ ಮಡಿದವರಿಗೆ ಕಲಾಪದಲ್ಲಿ ಸಂತಾಪ ಸೂಚಿಸೋವರೆಗೂ ಸುಮ್ಮನಿದ್ರು. ಯಾವಾಗ ಸಂತಾಪ ಸೂಚನೆ ಮುಗಿತೋ ಮರುಕ್ಷಣವೇ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು. ಲೋಕಸಭೆ ಕಲಾಪ ಶುರುವಾದ 19 ನಿಮಿಷಕ್ಕೆ ಕಲಾಪವನ್ನ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದ್ರು. ಆಮೇಲೆ ಕಲಾಪ ಶುರುವಾಯಿತು. ಮತ್ತೆ ಪ್ರತಿಭಟನೆಗಳು ವ್ಯಕ್ತವಾದಾಗ 2 ಗಂಟೆಗೆ ಮುಂದೂಡಿದ್ರು. ಮಧ್ಯಾಹ್ನ 2 ಗಂಟೆ ಆದ್ಮೇಲೂ ಪ್ರತಿಪಕ್ಷಗಳ ಎಸ್ಐಆರ್ ಚರ್ಚೆಗೆ ಪಟ್ಟು ಹಿಡಿದಾಗ ಲೋಕಸಭೆ ಕಲಾಪವನ್ನೇ ನಾಳೆಗೆ ಮುಂದೂಡಿದ್ರು. ಆಮೇಲೆ ಹೊರಗೆ ಬಂದ ಪ್ರತಿಪಕ್ಷ ನಾಯಕರು ಪ್ರಧಾನಿ ಮಾತಿಗೆಲ್ಲ ತಿರುಗೇಟು ಕೊಟ್ರು. Whether it's the election situation or the SIR, these are huge issues. Let's discuss them. What is Parliament for? Let's discuss them. Let them have a discussion. It's not drama. Speaking about issues, raising issues is not drama. Drama is not allowing discussion. Drama is not having a democratic discussion about issues that matter to the public. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ಎಸ್ಐಆರ್ ಸಮಸ್ಯೆಯಿಂದ ಲೋಕಸಭೆ ಕಲಾಪ ಅರ್ಧ ಗಂಟೆಯನ್ನು ನಡೆಯದೆ ನಾಳೆಗೆ ಮುಂದೂಡಲಾಯಿತು. ಇನ್ನೊಂದು ಕಡೆ ರಾಜ್ಯಸಭೆಗೆ ಪ್ರಧಾನಿ ಮೋದಿ ಬಂದಾಗ ಅಲ್ಲೂ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಂತ ಕೂಗು ಶುರುವಾಯಿತು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವಕಾಶ ಕೊಡದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಸದನದಲ್ಲೇ ಹೇಳಿದ್ರು. In the morning, in my chamber, we met, all opposition party leaders met, discussed, and we should take this SIR matter first, and otherwise we all will have to protest against this. That's why I request the Parliamentary Affairs Minister, don't divide us. If you try to divide us, we will be more strong. No. And this is a cheap, sir, cheap gimmick. They are doing it. You can't divide us because we have come with ideological background. If you
try to divide us. ಇದೇ ಮೊದಲ ಬಾರಿಗೆ ರಾಜ್ಯಸಭಾ ಅಧ್ಯಕ್ಷರಾಗಿ ಕುರ್ಚಿ ಅಲಂಕರಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಪ್ರತಿಭಟನೆ ವ್ಯಕ್ತವಾಯಿತು. ಕೊನೆಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ರಾಧಾಕೃಷ್ಣನ್ ಎಲ್ಲರನ್ನೂ ಸಮಾಧಾನ ಪಡಿಸಿದ್ರು. ಒಂದಷ್ಟು ಚರ್ಚೆಗಳ ಬಳಿಕ ಸಂಜೆ 4 ಗಂಟೆಗೆ ರಾಜ್ಯಸಭೆ ಕಲಾಪವನ್ನು ಮುಂದೂಡಲಾಯಿತು. ಒಟ್ಟಿನಲ್ಲಿ ಮೊದಲ ದಿನದ ಅಧಿವೇಶನದಲ್ಲಿ ಹಲವು ಡ್ರಾಮಾಗಳಂತೂ ಆಗಿದೆ. ನಾಳೆ ಇನ್ಯಾವ ರೀತಿ ಡ್ರಾಮಾ ನಡೆಯುತ್ತೋ ಏನೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.